ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, PSTR ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ 2009 ಪ್ರಶ್ನೆ ಪತ್ರಿಕೆ. ಸೊ ಇದು ಜನರಲ್ ನಾಲೆಡ್ಜ್ ಆಗಿರುತ್ತೆ ಸ್ನೇಹಿತರೆ, GKಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಪತ್ರಿಕೆ. ಸೊ ಒಟ್ಟು ಇಲ್ಲಿ 25 ಪ್ರಶ್ನೆಗಳು ಬರುತ್ತೆ. ಅಂದರೆ 2009 ಪ್ಯಾಟರ್ನೇ ಚೇಂಜ್ ಇತ್ತು ಸ್ನೇಹಿತರೆ. ಆ್ಯಂಡ್ 2015 ಎಕ್ಸಾಮ್ ಏನು ನಡೀತು ಅದರೊಂದು ಪ್ಯಾಟರ್ನೇ ಚೇಂಜ್ ಆಗಿದೆ. ಬಟ್ ಕ್ವಶನ್ಸ್ಗಳು ಯಾವ ರೀತಿ ಇತ್ತು ಅನ್ನೋದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ನಿಮಗೆ ಪ್ಯಾಟರ್ನ್ ಏನೇ ಚೇಂಜಸ್ ಆದ್ರೂ ಸಹ ಕೇಳ್ತಕ್ಕಂಥ ಪ್ರಶ್ನೆಗಳಲ್ಲಿ ಸೈನ್ಸು ಇರುತ್ತೆ, ಮ್ಯಾಥ್ಸ್ ಇರುತ್ತೆ, ಆ್ಯಂಡ್ GKನೂ ಸಹ ಇರುತ್ತೆ. ಸೈಕಾಲಜಿ 2009 ತನಕ ಸೈಕಾಲಜಿ ಇರಲಿಲ್ಲ, ಬಟ್ ಈಗ ಪ್ಯಾಟರ್ನಲ್ಲಿ ಸೈಕಾಲಜಿನ ಆ್ಯಡ್ ಮಾಡಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಮೊದಲು ಕಂಪ್ಯೂಟರ್ ಇರಲಿಲ್ಲ, ಈಗ ಕಂಪ್ಯೂಟರ್ ಸಹ ಇನ್ಕ್ಲೂಡ್ ಮಾಡ್ತಾ ಹೋಗಿದ್ದಾರೆ. ಬಟ್ ಏನೇ ಮಾಡಿದ್ರು ಸಹ ಕ್ವೆಶನ್ಸ್ಗಳು ಮಾತ್ರ ಯಾವುದೇ ರೀತಿಯಲ್ಲೂ ಸಹ ಚೇಂಜಸ್ ಆಗೋದಿಲ್ಲ. ಯಾಕಂದರೆ ಈಗ ಇರ್ತಕ್ಕಂಥ ಸಿಲೆಬಸ್ ಏನಿದೆಯೋ, ಪ್ಯಾಟರ್ನ್ ಏನಿದೆಯೋ ಅದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ. ಬಟ್ ಹಾಗಂತ ಹಿಂದದ್ದು ಕೊಡಲ್ಲ ಅನ್ನೋದು ಏನಿಲ್ಲ. ಸೊ ಹಿಂದದ್ದು ಕೊಡ್ತಾರೆ, GK ಕೊಡ್ತಾರೆ, ಮ್ಯಾಥ್ಸ್ ಕೊಡ್ತಾರೆ, ಸೈನ್ಸ್ ಕೊಡ್ತಾರೆ, ಓಕೆ. ಸೊ ಕರೆಂಟ್ ಅಫೇರ್ಸ್ ಕೊಡ್ತಾರೆ, ಕನ್ನಡ ಕೊಡ್ತಾರೆ, ಇಂಗ್ಲೀಷ್ ಕೊಡ್ತಾರೆ. ಅದಕ್ಕೆ ಈಗ ಇನ್ಕ್ಲೂಡ್ ಆಗಿರೋದು ಸೈಕಾಲಜಿ ಪ್ಲಸ್ ಕಂಪ್ಯೂಟರ್ ಸೈನ್ಸ್ನ ಇನ್ಕ್ಲೂಡ್ ಆ್ಯಡ್ ಮಾಡಿದ್ದಾರೆ, ಓಕೆ. ಸೊ ಈಗ ನೋಡ್ತಾ ಹೋಗೋಣ ಲಾಸ್ಟ್ 2009 ಒಂದು ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇತ್ತು ಅಂತಕ್ಕಂಥದ್ದು. ಸೊ ಇದು GKಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಸೊ GKಲಿ ಯಾವುದೆಲ್ಲ ಟಾಪಿಕ್ನ ಇನ್ಕ್ಲೂಡ್ ಮಾಡಿ ಕ್ವಶನ್ಸ್ನ ಕೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಫಸ್ಟ್ ಕ್ವಶನ್ ಈ ರೀತಿ ಇದೆ. ಫಸ್ಟೇ ಹೇಳಿದೆ ನಾನು, 2009ರಲ್ಲಿ ಸೈಕಾಲಜಿ ಆಗಲಿ ಕಂಪ್ಯೂಟರ್ ಆಗಲಿ ಇರಲಿಲ್ಲ, ಓಕೆ. ಹಾಗಾಗಿ ಇದು ಸೈಕಾಲಜಿ ಪ್ರಶ್ನೆ GKಗೆ ಸೇರಿಸಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಅನುಭವೈಕ್ಯವಾದವನ್ನು ಪ್ರತಿಪಾದಿಸಿದ ತತ್ವಜ್ಞಾನಿ ಯಾರು? ಡೆಸ್ಕಾರ್ಟಿಸ್, ಫ್ರಾನ್ಸಿಸ್ ಬೇಕನ್, ಎಮ್ಯಾನ್ಯುಯಲ್ ಕ್ಯಾಂಟ್, ರೂಸೋ ಅಂತ ಕೊಟ್ಟಿದ್ದಾರೆ. ದ ಫಿಲಾಸಫರ್ ಹೂ ಅಡ್ವೊಕೇಟೆಡ್ ಎಂಪಿರಿಸಮ್ಸ್ ವಾಸ್. ಸೊ ಆನ್ಸರ್ ನೋಡ್ತವ್ರೆ ಸ್ನೇಹಿತರೆ. ಆನ್ಸರ್ ಬಂದು ಆಪ್ಷನ್ 2, ಫ್ರಾನ್ಸಿಸ್ ಬೇಕನ್ ರವರು ಏನಿದ್ದಾರೋ, ಸೊ ಇವರು ಅನುಭವೈಕ್ಯವಾದವನ್ನು ಪ್ರತಿಪಾದಿಸಿದಂಥ ಒಬ್ಬ ಫಿಲಾಸಫರ್ ಆಗಿರ್ತಾರೆ. ಸೊ ಆನ್ಸರ್ ಆಪ್ಷನ್ 2, ಓಕೆ. ಸೊ ಇನ್ ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋದರೆ, ಜ್ಯೋತಿರ್ವರ್ಷ ಅಳೆಯುವ ಮಾಪನ ಯಾವುದು ಅಂತ ಕೇಳಿದರೆ ಸ್ನೇಹಿತರೆ, ನಾನು ಆಲ್ರೆಡಿ ಹೇಳಿದಾಗ ಇದು GK ಪೇಪರ್ ಆಗಿದ್ರು ಸಹ ಜ್ಯೋತಿರ್ವರ್ಷ ಅಂತಕ್ಕಂಥದ್ದು ಸೈನ್ಸ್ ವರ್ಡ್ ಸ್ನೇಹಿತರೆ. ಅಂದರೆ ಜ್ಯೋತಿರ್ವರ್ಷ ಅಳೆಯುವ ಮಾಪನ ಯಾವುದು, ಇದು ಸೈನ್ಸ್ ಕ್ವೆಶನ್ ಆಗಿದೆ. ಸೊ ಹಾಗಾಗಿ GKಲಿ ನಿಮಗೆ ಕರೆಂಟ್ ಅಫೇರ್ಸ್ ಕೇಳ್ತಾರೆ, ಸೈನ್ಸ್ ಕೇಳ್ತಾರೆ, ಆ್ಯಂಡ್ ಸೈಕಾಲಜಿ ಕೇಳ್ತಾರೆ, ಆ್ಯಂಡ್ ಸೋಷಿಯಲ್ಲು ಸಹ ಕೇಳ್ತಾರೆ, ಕನ್ನಡ ಕ್ವೆಶನ್ಸು ಸಹ ಬರುತ್ತೆ. ಆ್ಯಂಡ್ ಇನ್ನು ನೋಡ್ತಾ ಹೋದರೆ ಈ ಒಂದು ಗ್ರಂಥಗಳು, ಲೇಖಕರುಗಳ ಬಗ್ಗೆಯೂ ಸಹ ಕೇಳ್ತಾರೆ ಸ್ನೇಹಿತರೆ. ಸೊ ನೋಡೋಣ ಯಾವ ರೀತಿ ಇದೆ ಅಂತ. ಸೊ ಜ್ಯೋತಿರ್ವರ್ಷ ಅಳೆಯುವ ಮಾಪನ ಯಾವುದು? ಲೈಟ್ ಇಯರ್ ಈಸ್ ಅ ಮೆಜರ್ ಆಫ್ ಕಾಲ, ಟೈಮ್, ದೂರ, ಡಿಸ್ಟೆನ್ಸ್, ಬೆಳಕಿನ ವೇಗ, ಸ್ಪೀಡ್ ಆಫ್ ಲೈಟ್, ಬೆಳಕಿನ ತೀಕ್ಷ್ಣತೆ, ಇಂಟೆನ್ಸಿಟಿ ಆಫ್ ಲೈಟ್ ಅಂತ ಕೊಟ್ಟಿದ್ದಾರೆ. ಸೊ ಲೈಟ್ ಇಯರ್ನ ಏನಕ್ಕೆ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿದರೆ, ಡಿಸ್ಟೆನ್ಸ್, ದೂರವನ್ನು ಅಳೆಯೋದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಲೈಟ್ ಇಯರ್ ಅಂತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ 2, ಡಿಸ್ಟೆನ್ಸ್. ಇನ್ನು ಉಳಿದಂತೆ ಕಾಲ ಆ್ಯಂಡ್ ಟೈಮ್ನ ನಾವು ಸೆಕೆಂಡಲ್ಲಿ ಮೆಜರ್ ಮಾಡ್ತಾ ಹೋಗ್ತೀವಿ. ಬೆಳಕಿನ ವೇಗ, ಸ್ಪೀಡ್ ಆಫ್ ಲೈಟ್ ಅಂತಕ್ಕಂಥ ನಾವು ಮೀಟರ್ ಪರ್ ಸೆಕೆಂಡಲ್ಲಿ ಅಳಿತಾ ಹೋಗ್ತೀವಿ. ಆ್ಯಂಡ್ ಬೆಳಕಿನ ತೀಕ್ಷ್ಣತೆ, ಇಂಟೆನ್ಸಿಟಿ ಆಫ್ ಲೈಟ್ ಅಂತ ಹೇಳಿದರೆ, ಸೊ ಲುಮಿನಸ್ ಇಂಟೆನ್ಸಿಟಿ ಅಂತ ಹೇಳ್ತೀವಿ. ಇಂಟೆನ್ಸಿಟಿ ಆಫ್ ಲೈಟ್ ಆ್ಯಕ್ಚುಲಿ ಇದು ಕ್ಯಾಂಡಲ್ಸ್ ಅಂತ ಯೂಸ್ ಮಾಡ್ತೀವಿ. ಸೊ ಕ್ಯಾಂಡಲ್ಸ್ ಅಥವಾ ಈ ಒಂದು ಇಲ್ಯುಮಿನೇಷನ್ ಅಂತ ಹೇಳಿದ್ರೆ ಲುಮಿನಸ್ ಫ್ಲಕ್ಸ್ ಅಂತ ಬರುತ್ತೆ, ಲುಮೆನ್ನ ಯೂಸ್ ಮಾಡಿಕೊಂಡು ಅದನ್ನು ಅಳಿತಕ್ಕಂಥದ್ದು ಆಗಿರಬಹುದು. ಸೊ ಇಲ್ಲ ನೋಡ್ತಾ ಹೋದರೆ ಜ್ಯೋತಿರ್ವರ್ಷನ ಅಳೆಯೋದು ಬಳಸ್ತಕ್ಕಂಥ ಒಂದು ಮಾಪನ, ದೂರವನ್ನು ಅಳೆಯೋದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಲೈಟ್ ಇಯರ್ಸ್ ಆಗಿರುತ್ತೆ. ಸೌರವ್ಯೂಹದ ಅತಿ ಸಣ್ಣ ಗ್ರಹ ಯಾವುದು? ದ ಸ್ಮಾಲೆಸ್ಟ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್. ಸೊ ನೋಡ್ತಾ ಹೋದರೆ ಸ್ನೇಹಿತರೆ, ಒಟ್ಟು 8 ಗ್ರಹಗಳನ್ನ ನೋಡ್ತಾ ಹೋಗ್ತೀವಿ, 8 ಪ್ಲಾನೆಟ್ಸ್ ಇಂದ ಸೋಲಾರ್ ಸಿಸ್ಟಮು. ಸೊ ಭೂಮಿ, ಬುಧ, ಗುರು, ಶನಿ ಅಂತ ಕೊಟ್ಟಿದ್ರೆ, ಅತಿ ಸಣ್ಣ ಗ್ರಹ ಅಂತ ಹೇಳಿದರೆ ಅದು ಆಪ್ಷನ್ 2 ಬುಧ, ಮರ್ಕ್ಯೂರಿ ಆಗಿರುತ್ತೆ. ಸೊ ಆಪ್ಷನ್ 2 ಬುಧ. ಸೊ ಇದು ತುಂಬ ಅತಿ ಸಣ್ಣ ಗ್ರಹ. ಆ್ಯಂಡ್ ಈ ಒಂದು ಸೂರ್ಯನಿಗೆ ತುಂಬ ಹತ್ತಿರವಾದ ಗ್ರಹ ಯಾವುದು ಅಂತ ಕೇಳಿದ್ರು ಸಹ ನೀವು ಇದೇ ಬರೀಬೇಕಾಗುತ್ತೆ, ಬುಧ. ಸೊ ನಾವೊಂದು ಇದನ್ನು ನೋಡ್ತೀವಿ ಅಂತ ಹೇಳಿದ್ರೆ ಸೋಲಾರ್ ಸಿಸ್ಟಮು. ಸೊ ಇಲ್ಲಿ ಸೂರ್ಯ ಇದ್ದಾನೆ ಅಂತ ಹೇಳಿದ್ರೆ ಅದಾದ ನಂತರ ಬುಧ ಬರ್ತಾನೆ, ಬುಧ ಆದ ನಂತರ ಬರ್ತಕ್ಕಂಥದ್ದು ಬುಧ, ಶುಕ್ರ, ಭೂಮಿ, ಮಂಗಳ, ಶನಿ, ಯುರೇನಸ್, ನೆಪ್ಚೂನ್ ಅಂತ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಅತಿ ಸಣ್ಣ ಗ್ರಹ ಬುಧ ಆದರೆ ಅತಿ ದೊಡ್ಡ ಗ್ರಹ ಗುರು ಗ್ರಹ ಆಗಿರುತ್ತೆ. ಜುಪಿಟರ್ ಅಂತಕ್ಕಂಥದ್ದು ಏನಿದೆ ಅದು ಅತಿ ದೊಡ್ಡ ಗ್ರಹ, ಪ್ಲಾನೆಟ್, ಸೊ ಗ್ರಹ ಆಗಿರುತ್ತೆ. ಆ್ಯಂಡ್ ಇನ್ನೂ ಸಹ ಇದು ಕೆಲವೊಂದು ನೋಡ್ತಾ ಹೋದಾಗ ಸ್ನೇಹಿತರೆ, ಅತಿ ದೊಡ್ಡ ಗ್ರಹ ಗುರು ಅಂತ ಏನು ಹೇಳಿದ್ವೋ ಅದಾದ ನಂತರ ಬರ್ತಕ್ಕಂಥದ್ದು ಶನಿ. ಅಂದರೆ ಗುರು ಗ್ರಹ ಅತಿ ದೊಡ್ಡದು, ಅದಾದ ನಂತರ ಶನಿ ಬರುತ್ತೆ, ಅದಾದ ನಂತರ ಬರ್ತಕ್ಕಂಥದ್ದು ಯುರಾನಸ್ಸು.
ಯುರೇನಸ್ ಬರುತ್ತೆ. ಅದಾದ ನಂತರ ನೆಪ್ಚೂನ್ ಬರುತ್ತೆ, ನೆಪ್ಚೂನ್, ಭೂಮಿ, ಅದಾದ ನಂತರ ಶುಕ್ರ, ಆ್ಯಂಡ್ ಅದಾದ ನಂತರ ಬರ್ತಕ್ಕಂಥದ್ದು ಮಂಗಳ, ಲಾಸ್ಟು ಬುಧ. ಸೊ ಬುಧ ಅತಿ ಚಿಕ್ಕ ಒಂದು ಗ್ರಹ ಆಗಿರುತ್ತೆ. ಇನ್ನು ಕೆಲವೊಂದು ಇಲ್ಲೂ ಸಹ ಕ್ವಶನ್ಸ್ನ ಕೇಳ್ತಾರೆ ಸ್ನೇಹಿತರೆ, ಬಟ್ ಇದು ತುಂಬ ಸಿಂಪಲ್ ಕ್ವಶನ್ ಆಯಿತು. ಸೊ ರೆಡ್ ಗ್ರಹ ಯಾವುದು ಅಂತ ಕೇಳ್ಬೋದು. ರೆಡ್ ಅಂತ ಹೇಳಿದ್ರೆ ರೆಡ್ ಪ್ಲಾನೆಟ್ ಅಂತ ಹೇಳ್ತೀವಿ. ಯಾವುದನ್ನ ಅಂತ ಹೇಳಿದ್ರೆ ಈ ಒಂದು ಭೂಮಿ ಆಗಿರ್ಬೋದು. ಆ್ಯಂಡ್ ನೆಕ್ಸ್ಟು ಶುಕ್ರವನ್ನು ಭೂಮಿಯ ಅವಳಿ ಗ್ರಹ ಅಂತ ಕರಿತೀವಿ. ಶುಕ್ರ ಏನಿದೆಯೋ ಅದನ್ನು ಭೂಮಿಯ ಅವಳಿ ಗ್ರಹ ಅಂತ ಕರಿತೀವಿ. ಸೊ ಈ ರೀತಿ ಕೇಳ್ತಾರೆ. ಮತ್ತು ಕೆಲವೊಂದು ಅಂದರೆ ಶನಿಲಿ ಉಂಗುರಗಳನ್ನು ಹೊಂದಿರ್ತಕ್ಕಂಥ ರಿಂಗ ಹೊಂದಿರ್ತಕ್ಕಂಥ ಒಂದು ಗ್ರಹ ಯಾವುದು ಅಂತ ಕೇಳಬಹುದು. ಓಕೆ, ಸೊ ಈ ರೀತಿ ಪ್ರಶ್ನೆಗಳು. ಮತ್ತು ಕೆಲವೊಂದು ಗ್ಯಾಸ್ಗಳಿಂದ ಕೂಡಿದೆ. ಸೊ ಗ್ಯಾಸಿಯಸ್ ಅಂತ ಏನು ಹೇಳ್ತೀವೋ ಸೊ ಅದನ್ನು ಮಾಡಲ್ಪಟ್ಟಿರ್ತದೆ. ಮತ್ತು ಹೈಸ್ ಗ್ಯಾಸ್ ಬರುತ್ತೆ. ಸೊ ಆ ಥರ ಕ್ವಶನ್ಸ್ಗಳೆಲ್ಲ ಕೇಳ್ತಾ ಹೋಗ್ತಾರೆ ಸ್ನೇಹಿತರೆ. ಸೊ ನೋಡ್ತಾ ಹೋಗಿ, ಇದರಂತೂ ತುಂಬ ಕ್ವಶನ್ಸ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ, ಸೊ ಇಲ್ಲಿ ಇನ್ನೂ ಒಂದು ಏನಂತ ಹೇಳಿದ್ರೆ ಸ್ನೇಹಿತರೆ, ಇದನ್ನ ನೆನಪಲ್ಲಿ ಇಟ್ಕೋಬೇಕಂತ ಹೇಳಿದ್ರೆ ಕನ್ನಡದಲ್ಲಿ ಒಂದು ಬರುತ್ತೆ. ಕನ್ನಡದಲ್ಲಿ ಯಾವ ರೀತಿ ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಯಾವ ರೀತಿ ಅಂತ ಹೇಳಿದ್ರೆ ಈ ರೀತಿ ನಾವು ತೊಗೊಂಡ್ರೆ ಸ್ನೇಹಿತರೆ, ಫಸ್ಟ್ ಏನು ಬರುತ್ತೆ, ಬುಧ ಬರುತ್ತೆ. ಬುಧ ಬರುತ್ತೆ. ಬುಧ ಆದ ನಂತರ ಬರ್ತಕ್ಕಂಥದ್ದು ನಮಗೆ ಬುಧ ಆದಮೇಲೆ ಯಾವ್ದು ಬರುತ್ತೆ, ಬುಧ ಆದಮೇಲೆ ಗುರು ಬರುತ್ತೆ. ಯಾವುದು, ವಾರದಲ್ಲಿ. ಬಟ್ ಗುರು ಅಂತಕ್ಕಂಥದ್ದು ಪ್ಲಾನೆಟ್ ಇಲ್ಲ. ಓಕೆ, ಶುಕ್ರ ಬರುತ್ತೆ. ಶುಕ್ರ ಬರುತ್ತೆ. ಬುಧ ಆದಮೇಲೆ ಶುಕ್ರ ಬರೋದು. ಶುಕ್ರ ಆದಮೇಲೆ ಶನಿ ಬರುತ್ತೆ. ಬಟ್ ಶನಿ ಪ್ಲಾನೆಟ್ ಇಲ್ಲಿ ಬರೋದಿಲ್ಲ. ಶುಕ್ರ ಆದಮೇಲೆ ಶನಿ ಆಯಿತು. ಶನಿ ಆದಮೇಲೆ ಭಾನು ಬರುತ್ತೆ. ಭಾನುವಾರಕ್ಕೆ ನಮಗೆ ಅರ್ತ್ ಬರುತ್ತೆ ಸ್ನೇಹಿತರೆ, ಅರ್ತ್ ಬರುತ್ತೆ. ಸೊ ಭಾನುವಾರ ಆದಮೇಲೆ ಸೋಮವಾರ ಇಲ್ಲ, ಸೋಮವಾರ ಇಲ್ಲ, ಮಂಗಳ ಬರುತ್ತೆ. ಮಂಗಳ ಬರುತ್ತೆ. ಅದಾದ ನಂತರ ಬುಧ ಇಲ್ಲ, ಗುರು ಬರುತ್ತೆ. ಆಯಿತಾ. ಗುರು ಆದ ನಂತರ ಬರ್ತಕ್ಕಂಥದ್ದು ಈ ಒಂದು ಶುಕ್ರ ಇಲ್ಲಿ ಆಲ್ರೆಡಿ ಬಂದಿದೆ ಸ್ನೇಹಿತರೆ. ಸೊ ಬುಧ ಆದಮೇಲೆ ಗುರು ಇಲ್ಲ, ಶುಕ್ರ ಬರುತ್ತೆ. ಶುಕ್ರ ಆದಮೇಲೆ ಶನಿ ಇಲ್ಲ, ಭೂಮಿ ಬರುತ್ತೆ. ಅರ್ಥ ಆದಮೇಲೆ ಸೋಮ ಇಲ್ಲ. ಓಕೆ, ಮಂಗಳ ಬರುತ್ತೆ. ಮಂಗಳ ಆದಮೇಲೆ ಬುಧ ಇಲ್ಲ, ಗುರು ಬರುತ್ತೆ. ಗುರು ಆದಮೇಲೆ ಶುಕ್ರ ಇಲ್ಲ, ಶನಿ ಬರುತ್ತೆ. ಓಕೆ, ಸೊ ಶನಿ ಬರುತ್ತೆ. ಶನಿ ಆದಮೇಲೆ ಯುರೇನಸ್, ನೆಪ್ಚೂನ್ ಬರುತ್ತೆ. ಓಕೆ, ಪ್ಲೂಟೋ ಇಲ್ಲ, ಪ್ಲೂಟೋ ತೆಗೆದಾಕ್ಬಿಟ್ಟಿದ್ದಾರೆ. ಈ ರೀತಿ ನೋಡ್ತಾ ಹೋಗ್ತೀವಿ. ಇನ್ನು ಇಂಗ್ಲೀಷಲ್ಲಿ ನೋಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ಅಲ್ಲೊಂದು ಬರುತ್ತೆ ಸ್ನೇಹಿತರೆ. ಯಾವುದಂತ ಹೇಳಿದ್ರೆ, ಮೈ ವೆರಿ educated mother just served us noodles. ಓಕೆ, ಸೊ ಇಲ್ಲೇನಾಗುತ್ತೆ, ಇಲ್ಲಿಂದ ಎಂ ಬರುತ್ತೆ, ಮಾರ್ಸ್. ಆ್ಯಂಡ್ ನೆಕ್ಸ್ಟ್ ವೀನಸ್, ಅರ್ತ್. ಅದಾದ ನಂತರ ಇಲ್ಲಿ ಬರ್ತಕ್ಕಂಥದ್ದು ಮಾರ್ಸ್, ಜುಪಿಟರ್, ಸ್ಯಾಟರ್ನ್, ಯುರೇನಸ್, ಲಾಸ್ಟ್ ನೆಪ್ಚೂನ್. ಸೊ ಇದು ಇಂಗ್ಲೀಷಲ್ಲೇ ಹಾರ್ಡ್ ವೈಸ್ ಆಗಿ ನೀವು ನೋಡ್ಕೊಳ್ಳೋದಕ್ಕೆ ಇರ್ತಕ್ಕಂಥದ್ದು. ಓಕೆ, ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ, ಫಸ್ಟ್ ಒಂದು ಮರ್ಕ್ಯೂರಿ. ಇದು ಎಮ್ ಅಂತಕ್ಕಂಥ ಮರ್ಕ್ಯೂರಿ ಬರುತ್ತೆ. ಮೊಟ್ಟ ಮೊದಲಿಗೆ ಸೂಕ್ಷ್ಮಗ್ರಾಹಿಯಲ್ಲಿ ಜೀವಕಣವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ದ ಫಸ್ಟ್ ಮೈಕ್ರೋಬಯಾಲಜಿಸ್ಟ್ ವಾಸ್ ಎಂ ಸ್ಲೀಡನ್, ಟಿ ಶ್ವಾನ್, ರಾಬರ್ಟ್ ಹುಕ್, ಎ ವಿ ಲುವೆನ್ ಹಾಕ್ ಅಂತ ಕೊಟ್ಟಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಸೂಕ್ಷ್ಮಗ್ರಹಿಯಲ್ಲಿ ಜೀವಕಣವನ್ನು, ಅಂದರೆ ಸೂಕ್ಷ್ಮಗ್ರಹಿ ಅಂದರೆ ಮೈಕ್ರೋಸ್ಕೋಪಲ್ಲಿ ಜೀವಕಣವನ್ನು ಕಂಡುಹಿಡಿದಂಥ ಅಥವಾ ಸೂಕ್ಷ್ಮ ಜೀವಿಯನ್ನು ಕಂಡಿರ್ತಕ್ಕಂಥವ್ರು ಯಾರು ಅಂತ ಕೇಳಿದರೆ, ಸೊ ಆನ್ಸರ್ ಬಂದು ಸ್ನೇಹಿತರೆ ರಾಬರ್ಟ್ ಹುಕ್ ರವರು. ಆಪ್ಷನ್ 3 ರಾಬರ್ಟ್ ಹುಕ್. ಇದು ಸೈನ್ಸ್ ಸಂಬಂಧಪಟ್ಟಂಥ ಪ್ರಶ್ನೆ ಸ್ನೇಹಿತರೆ. ನೋಡಿ, ಆಗ್ನೇಯ ದಿಕ್ಕಿಗೆ ಇರುವಂತಹ ಭಾರತದ ದ್ವೀಪಗುಚ್ಛ ಯಾವುದು? ದ ಗ್ರೂಪ್ ಆಫ್ ಐಸ್ಲ್ಯಾಂಡ್ಸ್ ಇನ್ ಇಂಡಿಯಾ ಟು ದ ಸೌತ್ ಈಸ್ಟ್ ಈಸ್ ಅಂತ ಕೊಟ್ಟಿದ್ದಾರೆ. ಸೌತ್ ಈಸ್ಟ್ ಅಂತ ಹೇಳಿದರೆ ಈ ಒಂದು ಭಾರತ ಮ್ಯಾಪ್ ಇದೆ ಅಂತ ಹೇಳಿದ್ರೆ ಸ್ನೇಹಿತರೆ. ಸೊ ಈ ಭಾರತ ಒಂದು ಮ್ಯಾಪ್ ಅಂತ ಹೇಳ್ಕೊಂಡ್ರೆ ಸೊ ಈ ರೀತಿ ಬಂದಾಗ ಇಲ್ಲಿ ಬರುತ್ತೆ. ಸೊ ಓಕೆ, ಸೊ ಈ ಒಂದು ಪಾಯಿಂಟಲ್ಲಿ ಬರ್ತಕ್ಕಂಥದ್ದು ಸೌತ್ ಈಸ್ಟು. ಸೊ ಇಲ್ಲಿ ಬರ್ತಕ್ಕಂಥ ಭಾರತದ ದ್ವೀಪಗುಚ್ಛ ಯಾವುದು? ಲಕ್ಷದ್ವೀಪ, ಅಂಡಮಾನ್ ಮತ್ತು ನಿಕೋಬಾರ್, ಮಿನಿ ಕಾಯ್ ಆ್ಯಂಡ್ ದ್ವೀಪ್ ಮತ್ತು ದಾಮನ್ ಅಂತ ಕೊಟ್ಟಿದ್ದಾರೆ. ಸೊ ಆಗ್ನೇಯ ದಿಕ್ಕಿನಲ್ಲಿ ಬರ್ತಕ್ಕಂಥದ್ದು ಯಾವುದಂತ ನೋಡೋದಾದರೆ ಅದು ಅಂಡಮಾನ್ ಮತ್ತು ನಿಕೋಬಾರ್. ಆಪ್ಷನ್ 2 ಅಂಡಮಾನ್ ಮತ್ತು ನಿಕೋಬಾರ್ ಆಗಿರುತ್ತೆ. ಇನ್ನು ಉಳಿದಂತೆ ನಾವು ನೋಡೋದಾದರೆ ಸ್ನೇಹಿತರೆ ಈ ಒಂದು ಲಕ್ಷದ್ವೀಪ ಮತ್ತು ಮಿನಿಕಾಯ್ ಎರಡೂ ಸಹ ಒಂದೇ ಇದರಲ್ಲಿ ಬರುತ್ತೆ. ಲಕ್ಷದ್ವೀಪ ಆ್ಯಂಡ್ ಮಿನಿಕಾಯ್ ಅಂತಕ್ಕಂಥದ್ದು ಎರಡೂ ಸಹ. ಅದರ ಜೊತೆ ದ್ವೀಪ್ ಮತ್ತು ದಮನ್ ಏನಿದೆಯೋ ಎರಡು, ಈ ಒಂದು 3 ಸಹ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಆಗ್ನೇಯ ಬದಲಾಗಿ ನೈಋತ್ಯ, ಈ ಸೈಡು ನೈಋತ್ಯ ಸೈಡಲ್ಲಿ ಬರುತ್ತೆ. ನೈಋತ್ಯ ಅಂತ ಹೇಳಿದಾಗ ಸೌತ್ ವೆಸ್ಟ್ ಅಂತ ಹೇಳ್ತೀವಿ.
ಸೌತ್ ವೆಸ್ಟ್. ಓಕೆ, ಸೌತ್ ವೆಸ್ಟಲ್ಲಿ ಕಂಡು ಬರ್ತಕ್ಕಂಥದ್ದು ಲಕ್ಷದ್ವೀಪ, ಮಿನಿಕಾಯ್, ದಿಯು ಅಂಡ್ ದಾಮನ್. ದಿಯು ಮತ್ತು ದಾಮನ್ ಇದೊಂದು ಯುನೈಟೆಡ್ ಟೆರಿಟರಿ ಅಂತ ಹೇಳ್ತೀವಿ, ಕೇಂದ್ರಾಡಳಿತ ಪ್ರದೇಶವಾಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಹೋದಾಗ ಅಂಡಮಾನ್ ಮತ್ತು ನಿಕೋಬಾರು ಈ ಒಂದು ಬೇ ಆಫ್ ಬೆಂಗಾಲಲ್ಲಿ ಕಂಡು ಬರ್ತಕ್ಕಂಥದ್ದಾಗಿದೆ. ಲಕ್ಷದ್ವೀಪ, ಮಿನಿಕಾಯ್, ದಿಯು ಮತ್ತು ದಮಾನ್ ಅಂತಕ್ಕಂಥದ್ದು ಏನಿದೆಯೋ ಇದೆಲ್ಲ ಅರಬ್ಬಿ ಸಮುದ್ರದಲ್ಲಿ ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ದಿಯು ಮತ್ತು ದಮನ್ ಗುಜರಾತ್ ಕೋಸ್ಟ್ ಅಂತ ಹೇಳ್ತೀವಿ, ಗುಜರಾತ್ ಕೋಸ್ಟಲ್ಲಿ ಲೊಕೇಟೆಡ್ ಆಗಿರ್ತಕ್ಕಂಥದ್ದು. ಆ್ಯಂಡ್ ಆಲ್ಮೋಸ್ಟ್ ಇದು ಅರಬ್ಬಿ ಸಮುದ್ರದಲ್ಲಿ ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ. ಲಕ್ಷದ್ವೀಪ, ಮಿನಿಕಾಯ್, ದಿಯು ಮತ್ತು ದಮಾನ್ ಎಲ್ಲ ಈ ಒಂದು ಅರಬ್ಬಿ ಸಮುದ್ರ ಇಲ್ಲಿ ಬರ್ತಕ್ಕಂಥದ್ದು. ಇದು ಅಂಡಮಾನ್ ಮತ್ತು ನಿಕೋಬಾರು, ಬಂಗಾಳಕೊಲ್ಲಿ ಈ ಒಂದು ಪ್ಲೇಸಲ್ಲಿ ಬರ್ತಕ್ಕಂಥದ್ದು ಅಂಡಮಾನ್ ಮತ್ತು ನಿಕೋಬಾರು. ವೆಲ್ತ್ ಆಫ್ ನೇಷನ್, ದ ಆಥರ್ ಆಫ್ ದ ಬುಕ್ ವೆಲ್ತ್ ಆಫ್ ನೇಷನ್ ಈಸ್, ಅಂದರೆ ವೆಲ್ತ್ ಆಫ್ ನೇಷನ್ ಪುಸ್ತಕವನ್ನು ಬರೆದವರು ಯಾರು? ಗುನ್ನಾರ್ ಮಿರ್ಡಲ್, ಕಾರ್ಲ್ ಮಾರ್ಕ್ಸ್, ಆಡಮ್ ಸ್ಮಿತ್ ಆ್ಯಂಡ್ ವಿನ್ಸ್ಟನ್ ಚರ್ಚಿಲ್ ಅಂತ ಕೊಟ್ಟಿದ್ದಾರೆ. ಆಡಮ್ ಸ್ಮಿತ್ ಅಂತಕ್ಕಂಥವ್ರು ಈ ಒಂದು ವೆಲ್ತ್ ಆಫ್ ನೇಷನ್ ಅಂತಕ್ಕಂಥದ್ದನ್ನ ಕಂಡಿಡ್ತಾರೆ. ಸೊ ಆಪ್ಷನ್ 3 ಆಗಿರುತ್ತೆ. ಇವರನ್ನು ಮಾಡರ್ನ್ ಎಕನಾಮಿಕ್ಸ್ ಅಂತ ಹೇಳ್ತೀವಿ, ಅಂದರೆ ಮಾಡರ್ನ್ ಎಕನಾಮಿಕ್ಸ್ನ ಫಾದರ್ ಅಂತ ಹೇಳ್ತೀವಿ, ಅಥವಾ ಅರ್ಥಶಾಸ್ತ್ರ, ರಾಜಕೀಯ ಅರ್ಥಶಾಸ್ತ್ರ ಅಥವಾ ಮಾಡರ್ನ್ ಅರ್ಥಶಾಸ್ತ್ರದ ಒಬ್ಬ ಮಹಾನ್ ಪಿತಾಮಹ, ಫಾದರ್ ಅಂತ ಹೇಳ್ತೀವಿ. ಓಕೆ, ಸೊ ಆನ್ಸರ್ ಆಪ್ಷನ್ 3 ಆಡಮ್ ಸ್ಮಿತ್. ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂಥ ಒಬ್ಬ ವ್ಯಕ್ತಿ ಆಗಿರ್ತಾರೆ. ಸೊ ಹುಚ್ಚುನಾಯಿ ಕಡಿತದಿಂದ ಮಾನವ ದೇಹದ ಈ ಭಾಗಕ್ಕೆ ಧಕ್ಕೆ ಉಂಟಾಗುವುದು. ದ ಫಾಲೋಯಿಂಗ್ ಪಾರ್ಟ್ಸ್ ಆಫ್ ದ ಹ್ಯೂಮನ್ ಬಾಡಿ ಆರ್ ಅಫೆಕ್ಟೆಡ್ ಬೈ ದ ಮ್ಯಾಡ್ ಮೈನ್ಸ್ ಬೈಟ್ ಅಂತ ಕೊಟ್ಟಿದ್ದಾರೆ. ಹೃದಯ, ಉಸಿರಾಟ ವ್ಯವಸ್ಥೆ, ಕೇಂದ್ರೀಯ ನರವ್ಯೂಹ ವ್ಯವಸ್ಥೆ, ಪಚನಕಾರಿ ವ್ಯವಸ್ಥೆ. ಹಾರ್ಟ್ಗೆ ರೆಸ್ಪಿರೇಟರಿ ಸಿಸ್ಟಮು, ನರ್ವಸ್ ಸಿಸ್ಟಮು, ಡೈಜೆಷನ್ ಸಿಸ್ಟಮ್. ಸೊ ಇಲ್ಲಿ ಇನ್ನೊಂದು ಪ್ರಶ್ನೆ ಬರ್ಬೋದು ಸ್ನೇಹಿತರೆ, ಹುಚ್ಚುನಾಯಿ ಕಡಿತದಿಂದ ಮಾನವನ ಯಾವ ಭಾಗಕ್ಕೆ ಧಕ್ಕೆ ಉಂಟಾಗುತ್ತದೆ? ಸೊ ಕೇಂದ್ರೀಯ ನರವ್ಯೂಹ ವ್ಯವಸ್ಥೆ ಅಂತ ಹೇಳ್ತೀವಿ, ನರ್ವಸ್ ಸಿಸ್ಟಮ್ ಬರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಬ್ರೈನ್ ಅಂತಲೂ ಸಹ ಕ್ವಶನ್ಸ್ ಆನ್ಸರಲ್ಲಿ ಬಂದರೆ ನಾವು ಅದನ್ನು ಸಹ ಟಿಕ್ ಮಾಡಬೇಕಾಗುತ್ತೆ. ಸೊ ನರ್ವಸ್ ಸಿಸ್ಟಮ್ ಬದಲಾಗಿ ಬ್ರೈನ್ ಅಂತ ಕೊಟ್ಟರೆ ಸೊ ಅದನ್ನು ನೀವು ಆನ್ಸರ್ನು ತೊಗೊಳ್ಬೇಕಾಗುತ್ತೆ. ಇನ್ನು ಹುಚ್ಚುನಾಯಿ ಕಡಿತವನ್ನು ನಾವು ರೇಬೀಸ್ ರೋಗ ಅಂತ ಹೇಳ್ತೀವಿ, ರೇಬೀಸು. ಸೊ ಇದಕ್ಕೆ ಮದ್ದನ್ನು ಕಂಡಿಡ್ತಕ್ಕಂಥ ಅಥವಾ ಇದಕ್ಕೆ ಒಂದು ಚುಚ್ಚುಮದ್ದು ಅಥವಾ ಲಸಿಕೆಯನ್ನು ಕಂಡಿಡಿದವರು ಯಾರು ಅಂತ ಹೇಳಿದರೆ ಲೂಯಿಸ್ ಪಾಶ್ಚರ್ ಅವರು. ಲೂಯಿಸ್ ಪಾಶ್ಚರ್ ಇನ್ 1885ನಲ್ಲಿ. ಓಕೆ, 1885ನಲ್ಲಿ ಲೂಯಿಸ್ ಪಾಶ್ಚರ್ ಅವರು ರೇಬೀಸ್ ರೋಗಕ್ಕೆ ಒಂದು ಚುಚ್ಚುಮದ್ದು ಅಥವಾ ಲಸಿಕೆಯನ್ನು ಕಂಡುಹಿಡಿತಾರೆ. ಸೊ ಇದರಿಂದ ಎಫೆಕ್ಟ್ ಆಗ್ತಕ್ಕಂಥ ಒಂದು ಬಾಡಿ ಪಾರ್ಟ್ ಅಂತ ಹೇಳೋದು ಕೇಂದ್ರೀಯ ನರವ್ಯೂಹ ವ್ಯವಸ್ಥೆ ಅಥವಾ ನರ್ವಸ್ ಸಿಸ್ಟಮ್ ಅಥವಾ ಬ್ರೈನ್ ಅಂತ ಹೇಳಬಹುದಾಗಿರುತ್ತೆ. ಮಧುಮೇಹ ರೋಗಿಗಳಲ್ಲಿ ಸಕ್ಕರೆ ಮಟ್ಟವನ್ನು ತಿಳಿಸುವ ಪರೀಕ್ಷೆ ಯಾವುದು? ಟೆಸ್ಟ್ ಟು ಡಿಟರ್ಮೈನ್ ಬ್ಲಡ್ ಶುಗರ್ ಲೆವೆಲ್ಸ್ ಇನ್ ಡಯಾಬಿಟಿಸ್ ಪೇಷಂಟ್ಸ್. ಸೊ ಅದು ಆನ್ಸರ್ ಗೊತ್ತಿರೋ ಹಾಗೆ ಸ್ನೇಹಿತರೆ, ನಮಗೆ ನೇರವಾಗಿ ಆನ್ಸರ್ ಗೊತ್ತಿದೆ. ಆಪ್ಷನ್ 1 ಬೆನಿಡಿಕ್ಟ್ ಪರೀಕ್ಷೆ ಅಂತ ಹೇಳ್ತೀವಿ. ಸೊ ಇದೊಂದು ಕಾರ್ಬೋಹೈಡ್ರೇಟ್ ಟೆಸ್ಟ್ ಅಂತಲೂ ಸಹ ಹೇಳ್ಬಹುದು. ಬೆನಿಡಿಕ್ಟ್ ಟೆಸ್ಟ್ ಅಂತಕ್ಕಂಥದ್ದು ಶುಗರ್ ಲೆವೆಲನ್ನು ಚೆಕ್ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಪರೀಕ್ಷೆ ಅಂತ ಹೇಳ್ಬೋದಾಗಿರುತ್ತೆ. ಓಕೆ, ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ ವಾಯುಭಾರ ಮಾಪಕ ಯಂತ್ರವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ದ ಬ್ಯಾರೋಮೀಟರ್ ವಾಸ್ ಇನ್ವೆಂಟೆಡ್ ಬೈ ಸೆಲ್ಸಿಯಸ್, ಫಾರೆನ್ಹೀಟ್, ಟ್ಯಾರಿಸೆಲ್ಲಿ ಆ್ಯಂಡ್ ಬೆರ್ನೌಲಿ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಆಪ್ಷನ್ 3 ಟ್ಯಾರಿಸೆಲ್ಲಿ ಆಗಿರ್ತಾರೆ. ಇನ್ನು ನಾವು ಸೆಲ್ಸಿಯಸ್ ನೋಡೋದಾದ್ರೆ ಸ್ನೇಹಿತರೆ, ಸೆಲ್ಸಿಯಸ್ ಅಂತಕ್ಕಂಥವ್ರು ಏನಿದಾರೋ ಇವ್ರು ಬಂದು ಸೆಂಟಿಗ್ರೇಡ್ ಸ್ಕೇಲನ್ನು ಕಂಡುಹಿಡಿತಾರೆ. ಸೆಂಟಿಗ್ರೇಡ್ ಸ್ಕೇಲ್. ಓಕೆ, ಸೊ ಸ್ಕೇಲನ್ನು ಕಂಡುಹಿಡಿತಕ್ಕಂಥದ್ದು ಸೆಲ್ಸಿಯಸ್ನವರು, ಸೆಲ್ಸಿಯಸ್ಸು. ಆ್ಯಂಡ್ ಫಾರೆನ್ಹೀಟ್ ಅಂತಕ್ಕಂಥವ್ರು ಏನಿದಾರೋ ಸೊ ಅವರು ಥರ್ಮಾಮೀಟರನ್ನು ಕಂಡುಹಿಡಿತಾರೆ. ಫಾರೆನ್ಹೀಟ್ ಬಂದು ಥರ್ಮಾಮೀಟರ್. ಆ್ಯಂಡ್ ನೆಕ್ಸ್ಟು ಬೆರ್ನೌಲಿ ಅವರು ಏನನ್ನು ಕಂಡುಹಿಡಿತಾರೆ, ಏನಕ್ಕೆ ಫೇಮಸ್ ಅನ್ನೋದನ್ನು ನೀವು ಕಮೆಂಟಲ್ಲಿ ತಿಳಿಸಿ. ಓಕೆ, ಸೊ ಆನ್ಸರ್ ಬಂದು ಆಪ್ಷನ್ 3 ಟ್ಯಾರಿಸೆಲ್ಲಿ. ರಕ್ತದ ಜೀವಕೋಶದ ಮೂಲಧಾತುಗಳು ಉತ್ಪತ್ತಿಯಾಗುವುದು ಇಲ್ಲಿ, ಅಂದರೆ ಬ್ಲಡ್ ಸೆಲ್ಸ್ ಅಂತ ಏನು ಹೇಳ್ತೀವೋ ಸೊ ಅದರ ಮೂಲಧಾತುಗಳು ಉತ್ಪತ್ತಿ ಆಗ್ತಕ್ಕಂಥದ್ದು ಬಾಡಿಯ ಯಾವ ಒಂದು ಭಾಗದಲ್ಲಿ ಅಂತ ಕೇಳಿದರೆ ಇನ್ ವಿಚ್ ಪಾರ್ಟ್ ಆಫ್ ದ ಬಾಡಿ ಇಸ್ ಬ್ಲಡ್ ಪ್ರೊಡ್ಯೂಸ್ಡ್? ಸೊ ಬೋನ್ ಮ್ಯಾರೋ, ಕಿಡ್ನಿ, ಬ್ಲಾಡರ್ ಅಂತ ಕೊಟ್ಟಿದ್ದಾರೆ. ಸೊ ಮೂಳೆಯ ಕೊಬ್ಬು, ಮೂತ್ರಪಿಂಡ, ಪಿತ್ತಾಶಯ, ಪಿತ್ತಕೋಶ. ರಕ್ತದ ಜೀವಕೋಶದ ಮೂಲಧಾತುಗಳು ಉತ್ಪತ್ತಿಯಾಗುವಂಥದ್ದು ಮೂಳೆಯ ಕೊಬ್ಬು ಅಥವಾ ಮೂಳೆಯ ಮಜ್ಜೆ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಬೋನ್ ಮ್ಯಾರೋ ಆಪ್ಷನ್ 1. ಸೊ ರಕ್ತ ನೋಡ್ತಾ ಹೋದರೆ ತುಂಬ ಬರುತ್ತೆ ಸ್ನೇಹಿತರೆ, ಅದು ಸಲ ಇನ್ಫಾರ್ಮೇಷನು ಎಷ್ಟೊಂದು ಬರುತ್ತೆ. ಸೊ ರೆಡ್ ಬ್ಲಡ್ ಸೆಲ್ಸ್ ಆಗಿರ್ಬೋದು, ವೈಟ್ ಆಗಿರ್ಬೋದು, ಪ್ಲೇಟ್ಲೆಟ್ಸ್ ಆಗಿರ್ಬೋದು, ಆ್ಯಂಡ್ ಅದರ ಕಾರ್ಯಗಳಾಗಿರ್ಬೋದು, ಆ್ಯಂಡ್ ಹಿಮೋಗ್ಲೋಬಿನ್. ಓಕೆ, ಸೊ ಅದರ ಒಂದು ಕಾರ್ಯ ಆಗಿರ್ಬೋದು, ಆ್ಯಂಡ್ ಬಿಳಿ ರಕ್ತ ಕಣ ಜಾಸ್ತಿ ಆದರೆ ಅನಿಮಿಯಾ ಬರುತ್ತೆ, ರಕ್ತ ಕ್ಯಾನ್ಸರ್. ಸೊ ಅದಾಗಿರ್ಬೋದು, ತುಂಬ ಇನ್ಫಾರ್ಮೇಷನ್ ಬರುತ್ತೆ ಇದರಲ್ಲಿ. ಸರ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಪನಾಮ ಕಾಲುವೆ ಈ ಕೆಳಗಿನ ಯಾವ ಸಾಗರಗಳನ್ನು ಜೋಡಿಸುತ್ತದೆ? ವಿಚ್ ಆಫ್ ದ ಫಾಲೋಯಿಂಗ್ ಓಷನ್ಸ್ ಆರ್ ಕನೆಕ್ಟೆಡ್ ಬೈ ಪನಾಮ ಕ್ಯಾನಲ್? ಅಟ್ಲಾಂಟಿಕ್ ಆ್ಯಂಡ್ ಹಿಂದೂ ಮಹಾಸಾಗರ, ಪೆಸಿಫಿಕ್ ಆ್ಯಂಡ್ ಅಟ್ಲಾಂಟಿಕ್, ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್, ಮೆಡಿಟೇರಿಯನ್ ಆ್ಯಂಡ್ ಪೆಸಿಫಿಕ್ ಅಂತ ಕೊಟ್ಟಿದ್ದಾರೆ. ಪನಾಮ ಕಾಲುವೆ ಈ ಕೆಳಗಿನ ಯಾವ ಸಾಗರಗಳನ್ನು ಜೋಡಿಸುತ್ತದೆ ಅನ್ನೋದಾದರೆ ಅದು ಬಂದು ಸ್ನೇಹಿತರೆ ಪೆಸಿಫಿಕ್ ಆ್ಯಂಡ್ ಅಟ್ಲಾಂಟಿಕ್. ಆಪ್ಷನ್ 2 ಆಗಿರುತ್ತೆ, ಪೆಸಿಫಿಕ್ ಆ್ಯಂಡ್ ಅಟ್ಲಾಂಟಿಕ್.
ನೆಕ್ಸ್ಟ್ ಬಾಂಗ್ಲಾದೇಶವು ವಿಮೋಚನೆಯಾದ ದಿನ ಯಾವುದು ಅಂತ ಕೇಳಿದರೆ ಬಾಂಗ್ಲಾದೇಶ್ ಲಿಬ್ರೇಷನ್ ಡೇ ಡಿಸೆಂಬರ್ 16, 1971, ಡಿಸೆಂಬರ್ 17, 1971, ಡಿಸೆಂಬರ್ 18, 1971. ಸೊ ನೋಡಿ ಎಲ್ಲ 71 ಇದೆ ಆ್ಯಂಡ್ ಎಲ್ಲ ಡಿಸೆಂಬರೇ ಇದೆ, ಬಟ್ 16, 17, 18, 19 ಯಾವತ್ತು ಬಾಂಗ್ಲಾದೇಶ ವಿಭಜನೆ ಆಯಿತು ಅಂತಕ್ಕಂಥದ್ದು ನೋಡಿ. ಸೊ ಇಂಥ ಪ್ರಶ್ನೆ ಇದೆ. ಸೊ ಹಾಗೆ ನೀವು ಇಂತಹ ಪ್ರಶ್ನೆಗಳು ಸಹ ನೋಡ್ಕೊಳ್ತಾ ಬೇಕಾಗುತ್ತೆ, ಮುಖ್ಯವಾದಂತಹ ಒಂದು ಇಸ್ವಿಗಳನ್ನು ಸಹ ನೋಡ್ಕೊಳ್ತಾ ಹೋಗಿ. ಸೊ ಆನ್ಸರ್ ಬಂದು ಆಪ್ಷನ್ 1 ಡಿಸೆಂಬರ್ 16, 1971, ಡಿಸೆಂಬರ್ 16, 1971 ಬಾಂಗ್ಲಾದೇಶ್ ವಿಮೋಚನೆಯಾದ ದಿನ. ಮೆಗಾಸ್ತನೀಸ್ ಈ ಕೆಳಗಿನ ದೊರೆಯ ಆಡಳಿತದ ಅವಧಿಯಲ್ಲಿ ಭಾರತವನ್ನು ಪ್ರಯಾಣಿಸಿದೆ ಅಂತ ಕೊಟ್ಟಿದ್ದಾರೆ. ಸೊ ಮೆಗಾಸ್ತನೀಸ್ ವಿಸಿಟೆಡ್ ಇಂಡಿಯಾ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಅಶೋಕ, ಸಮುದ್ರಗುಪ್ತ, ಹರ್ಷವರ್ಧನ, ಪುಲಿಕೇಶಿ II ಅಂತ ಕೊಟ್ಟಿದ್ದಾರೆ. ಮೆಗಾಸ್ತನೀಸ್ ಮೇನ್ ಇಂಪಾರ್ಟೆಂಟ್ ಏನಕ್ಕೆ ಅಂತ ಹೇಳಿ ನಾವು ಇಂಡಿಕಾ ಅಂತಕ್ಕಂಥ ಒಂದು ಕೃತಿಯನ್ನು ನೋಡ್ತೀವಿ. ಮೆಗಾಸ್ತನೀಸ್ನ ಇಂಡಿಕಾ ಅಂತ ಕೃತಿಯನ್ನು ತುಂಬ ಫೇಮಸ್ ಆಗಿರ್ತಕ್ಕಂಥ ಒಂದು ಕೃತಿ ಅದು. ಬಟ್ ಇಲ್ಲಿ ಮೆಗಾಸ್ತನೀಸು ಭಾರತಕ್ಕೆ ಯಾವ ಒಂದು ಆಳ್ವಿಕೆಯ ಕಾಲದಲ್ಲಿ ಬರ್ತಾರೆ ಅಂತ ಹೇಳಿದರೆ ಈ ಒಂದು ಮೌರ್ಯರ ಕಾಲದಲ್ಲಿ ಬರ್ತಕ್ಕಂಥದ್ದು ಮೆಗಾಸ್ತನೀಸ್ ಬರ್ತಕ್ಕಂಥದ್ದಾಗುತ್ತೆ. ಬಟ್ ಇಲ್ಲಿ ಆನ್ಸರು ಅಶೋಕ, ಸಮುದ್ರಗುಪ್ತ, ಹರ್ಷವರ್ಧನ, ಪುಲಿಕೇಶಿ II ಅಂತ ಕೊಟ್ಟಿದ್ದಾರೆ. ಬಟ್ ಮೆಗಾಸ್ತನೀಸ್ ಬರ್ತಕ್ಕಂಥದ್ದು ಯಾವಾಗ ಅಂತೇಳಿ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಅಂತ ಹೇಳ್ತೀವಿ. ಚಂದ್ರಗುಪ್ತ ಮೌರ್ಯ. ಸೊ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಬರ್ತಕ್ಕಂಥದ್ದು. ಆ್ಯಂಡ್ ಮೌರ್ಯ ವಂಶದ ರಾಜ ಅಂತ ಹೇಳಿದರೆ ಇಲ್ಲಿ ಅಶೋಕ ಬರ್ತಾನೆ. ಸೊ ಹಾಗೆ ಆನ್ಸರ್ ಇಲ್ಲ ಆಪ್ಷನ್ 1 ಅಶೋಕ ಅಂತಾನೆ ತಗೊಂಡಿದ್ದಾರೆ ಸ್ನೇಹಿತರೆ. ಸೊ ಆನ್ಸರ್ ಆಕ್ಚುಲಿ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಸಿಮೆಂಟ್ಗೆ ಸುಣ್ಣದ ಕಲ್ಲನ್ನು ಸೇರಿಸೋ ಉದ್ದೇಶ ಏನು? ದ ಪರ್ಪಸ್ ಆಫ್ ಆ್ಯಡಿಂಗ್ ಲೈಮ್ ಟು ಸಿಮೆಂಟ್ ಈಸ್ ಟು ಯಾವುದಕ್ಕೋಸ್ಕರ ಸುಣ್ಣದ ಕಲ್ಲನ್ನು ಸಿಮೆಂಟ್ಗೆ ಬಳಸ್ತಾರೆ? ಮಿಶ್ರಣವನ್ನು ಸಮರೂಪಕ್ಕೆ ತರಲು, ಮೇಕ್ ದ ಮಿಕ್ಸರ್ ಯೂನಿಫಾರ್ಮ್. ಆ್ಯಂಡ್ 2 ಬಂದು ಸಿಮೆಂಟಿನ ರಚನೆಯನ್ನು ಉತ್ತಮಪಡಿಸಲು, ಅಂದರೆ ಇಂಪ್ರೂವ್ ದ ಕಾಂಪೋಸಿಷನ್ ಆಫ್ ದ ಸಿಮೆಂಟ್ ಅಂತ ಕೊಟ್ಟಿದ್ದಾರೆ. ಸಿಮೆಂಟಿನ ತೂಕವನ್ನು ಕಡಿಮೆ ಮಾಡೋದಕ್ಕೋಸ್ಕರ ರೆಡ್ಯೂಸ್ ದ ವೆಯ್ಟ್ ಆಫ್ ದ ಸಿಮೆಂಟ್. ಆ್ಯಂಡ್ ಸಿಮೆಂಟ್ ಗಟ್ಟಿಯಾಗುವ ಪ್ರಕ್ರಿಯೆಯನ್ನು ತಡ ಮಾಡಲು, ಡಿಲೇ ದ ಪ್ರೋಸೆಸ್ ಆಫ್ ಸಿಮೆಂಟ್ ಹಾರ್ಡ್ನಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಸಿಮೆಂಟ್ಗೆ ಸುಣ್ಣದ ಕಲ್ಲನ್ನು ಸೇರಿಸ್ತಕ್ಕಂಥ ಒಂದು ಪ್ರಮುಖ ಉದ್ದೇಶ ಅಂತ ಹೇಳಿದ್ರೆ ಆಪ್ಷನ್ 4 ಸಿಮೆಂಟ್ ಗಟ್ಟಿಯಾಗುವ ಪ್ರಕ್ರಿಯೆಯನ್ನು ತಡ ಮಾಡೋದಕ್ಕೋಸ್ಕರ. ಸೊ ಸಡನ್ನಾಗಿ ಏನು ಅದು ಗಟ್ಟಿ ಆಗಿಬಿಡುತ್ತೋ ಸೊ ಅದು ಸ್ವಲ್ಪ ನಿಧಾನವಾಗಿ ಹಂತವಾಗಿ ಆಗಲಿ ಅಂತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ 4 ಡಿಲೇ ದ ಪ್ರೋಸೆಸ್ ಆಫ್ ಸಿಮೆಂಟ್ ಹಾರ್ಡ್ನಿಂಗ್ ಅಂತಕ್ಕಂಥದ್ದು. ನ್ಯೂಜಿಲೆಂಡ್ನ ದೇಶದ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ದ ಕ್ಯಾಪಿಟಲ್ ಆಫ್ ನ್ಯೂಜಿಲೆಂಡ್ ಈಸ್ ವೆಲ್ಲಿಂಗ್ಟನ್, ನ್ಯೂಜಿಲೆಂಡ್, ಆಕ್ಲ್ಯಾಂಡ್, ಈಸ್ಟ್ ಕೇಪ್ ಅಂತ ಕೊಟ್ಟಿದ್ದಾರೆ. ನ್ಯೂಜಿಲೆಂಡ್ನ ಪ್ರಮುಖ ಅಥವಾ ದೇಶದ ರಾಜಧಾನಿ ಅಂತ ಹೇಳಿದರೆ ಅಥವಾ ಕ್ಯಾಪಿಟಲ್ ಅಂತ ಹೇಳಿದರೆ ಅದು ವೆಲ್ಲಿಂಗ್ಟನ್, ಆಪ್ಷನ್ 1. ಸೊ ನೀವು ರಾಜಧಾನಿಗಳನ್ನು ನೋಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ, ಅದರ ಜೊತೆಗೆ ಅದರ ಕರೆನ್ಸಿಗಳನ್ನು ಸಹ ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಪ್ರಮುಖ ಇಂಪಾರ್ಟೆಂಟ್ ಡೇಸ್ಗಳನ್ನ ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಪ್ರಮುಖ ಗ್ರಂಥಗಳನ್ನು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಭೂಕುಸಿತವನ್ನು ತಡೆಯಬಲ್ಲ ಮಾರ್ಗ ಯಾವುದು ಅಂತ ಕೇಳಿದರೆ ಲ್ಯಾಂಡ್ ಸ್ಲೈಡ್ ಪ್ರಿವೆನ್ಷನ್ ಈಸ್ ಅ ಪವರ್ಫುಲ್ ವೇ ಟು ಮಾನವ ಚಟುವಟಿಕೆಗಳನ್ನು ನಿರ್ಬಂಧಿಸುವುದು, ಒಳ್ಳೆಯ ಸಸ್ಯಗಳ ಸಾಲನ್ನು ನೀಡುವುದು, ಪ್ರಾಣಿಗಳ ಚಲನವಲನಗಳನ್ನು ನಿರ್ಬಂಧಿಸುವುದು, ಗಾಳಿಯ ಪರದೆ ಸೃಷ್ಟಿಸುವುದು ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಅಂತ ಹೇಳಿದ್ರೆ ಒಳ್ಳೆಯ ಸಸ್ಯಗಳನ್ನು ಸಾಲನ್ನು ನೀಡುವುದು. ಸೊ ಇದಕ್ಕೆ ಆನ್ಸರ್ ಇರ್ತಕ್ಕಂಥದ್ದು ಸ್ನೇಹಿತರೆ. ಸೊ ಪ್ರಾಣಿಗಳ ಚಲನವಲನಗಳನ್ನು ನಿರ್ಬಂಧಿಸುವುದು ಅಲ್ಲ, ಗಾಳಿಯ ಪರದೆ ಸೃಷ್ಟಿಸುವುದು ಅಲ್ಲ, ಇಲ್ಲಿ ಮಾನವ ಚಟುವಟಿಕೆ ನಿರ್ಬಂಧಿಸುವುದು ಅಂತ ಆಗುತ್ತೆ. ಬಟ್ ಇಲ್ಲಿ ಕರೆಕ್ಟಾಗಿ ಸ್ಪೆಸಿಫಿಕ್ ಆನ್ಸರ್ ತಗೊಳ್ತಾ ಹೋದಾಗ ಅಂದರೆ ಬದಗಳನ್ನು ಮಾಡಿ ಅದಕ್ಕೆ ಸಸ್ಯಗಳನ್ನು ನೆಡ್ತಕ್ಕಂಥದ್ದು, ಸಾಲಾಗಿ ಸಸ್ಯಗಳನ್ನು ನೆಡ್ತಕ್ಕಂಥದ್ದು ಭೂಕುಸಿತವನ್ನು ತಡೆಯಬಲ್ಲ ಒಂದು ಮಾರ್ಗ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಆಪ್ಷನ್ 2 ಆಗಿರುತ್ತೆ. ಪ್ರೋಟೀನ್ ಇರದಂಥ ಆಹಾರ ಪದಾರ್ಥ ಯಾವುದು? ವಾಟ್ ಈಸ್ ದ ಫುಡ್ ದಟ್ ಡಸ್ ನಾಟ್ ಕಂಟೈನ್ ಪ್ರೋಟೀನ್ ಅಂತ ಕೊಟ್ಟಿದ್ದಾರೆ. ಮೊಟ್ಟೆ, ಮಾಂಸ, ಕಾಳುಗಳು, ಅಕ್ಕಿ. ಸೊ ಎಗ್, ಮೀಟ್, ಪಲ್ಸಸ್ ಆ್ಯಂಡ್ ರೈಸ್. ಓಕೆ, ಪ್ರೋಟೀನ್ ಇರ್ತಕ್ಕಂಥದ್ದು ಮೊಟ್ಟೆ, ಮಾಂಸ, ಕಾಳುಗಳಲ್ಲೆಲ್ಲ ಪ್ರೋಟೀನ್ನ ನೋಡ್ತಾ ಹೋಗ್ತೀವಿ. ಅಕ್ಕಿಲೂ ಸಹ ಪ್ರೋಟೀನ್ ಇದೆ ಅಂತ ಹೇಳ್ತೀವಿ ಸ್ನೇಹಿತರೆ, ಬಟ್ ವೆರಿ ಲೆಸ್. ಓಕೆ, ಸೊ ವೆರಿ ಲೆಸ್. ಎಲ್ಲದಕ್ಕೂ ಹೋಲಿಸ್ಕೊಂಡ್ರೆ ಅಕ್ಕಿಲಿ ತುಂಬಾ ಕಡಿಮೆ ಒಂದು ಪ್ರೋಟೀನ್ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಆಪ್ಷನ್ 4 ರೈಸ್ ಅಂತ ತಗೊಳ್ತೀವಿ ಸ್ನೇಹಿತರೆ. ವಿಶ್ವಸಂಸ್ಥೆ ಆಚರಣೆ ದಿನ ಕೇಳಿದರೆ ಯುನೈಟೆಡ್ ನೇಷನ್ಸ್ ಡೇ ಆಫ್ ಸೆಲೆಬ್ರೇಷನ್ ಅಕ್ಟೋಬರ್ 24, ಅಕ್ಟೋಬರ್ 5, ಜಾನ್ವರಿ 24, ಮೇ 2. ಆನ್ಸರ್ ಸ್ನೇಹಿತರೆ ಆಪ್ಷನ್ 1 ಅಕ್ಟೋಬರ್ 24. ಅಕ್ಟೋಬರ್ 24. ನಾವು ಯಾಕೆ ಅಕ್ಟೋಬರ್ 24 ನಾವು ವಿಶ್ವಸಂಸ್ಥೆ ಆಚರಣೆ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರೆ ಇದರ ಸ್ಥಾಪನೆ ಬರ್ತಕ್ಕಂಥದ್ದು ಅಕ್ಟೋಬರ್ 24, 1945 ಇದರ ಒಂದು ರಚನೆ ಆಗುತ್ತೆ ಸ್ನೇಹಿತರೆ. ಇದರ ಒಂದು ಕೇಂದ್ರ ಕಚೇರಿ ನ್ಯೂಯಾರ್ಕಲ್ಲಿ ಇರ್ತಕ್ಕಂಥದ್ದು. ನ್ಯೂಯಾರ್ಕ್.
ಓಕೆ, ಸೊ ಹಾಗಾಗಿ ಅವತ್ತನ್ನು ಆಚರಣೆ ಮಾಡ್ತಕ್ಕಂಥದ್ದಾಗಿದೆ. ಆ್ಯಂಡ್ ಇಲ್ಲಿ ವಿಶ್ವಸಂಸ್ಥೆ ಏನಕ್ಕೆ ಸ್ಥಾಪನೆ ಮಾಡ್ತಾರೆ ಅಂತ ಹೇಳಿದರೆ, ರಾಷ್ಟ್ರಸಂಘ ಫಸ್ಟ್ ಒಂದು ಮಹಾಯುದ್ಧಕ್ಕೆ ರಾಷ್ಟ್ರಸಂಘವನ್ನು ರಚನೆ ಮಾಡ್ತಾರೆ. ಆ್ಯಂಡ್ ಎರಡನೇ ಮಹಾಯುದ್ಧ ಏನು ನಡೆಯುತ್ತೋ ಸೊ ಅದರಲ್ಲಾದಂತಹ ಅಪಾರವಾದ ಹಾನಿಯನ್ನು ಅರಿತು ಮುಂದೆ ಭವಿಷ್ಯದಲ್ಲಿ ಯಾವುದೇ ಈ ಥರ ಒಂದು ಅಪಾಯ ಆಗಬಾರ್ದಂದಕ್ಕೋಸ್ಕರ ಏನಾಗುತ್ತೆ, ವಿಶ್ವಸಂಸ್ಥೆಯ ಸ್ಥಾಪನೆಯನ್ನು ಮಾಡ್ತಾರೆ ಅಕ್ಟೋಬರ್ 24, 1945ರಂದು. ಸೊ ಹಾಗಾಗಿ ಅವತ್ತು ಅದನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ನಾವು ನೋಡ್ತಾ ಹೋದರೆ ಅಕ್ಟೋಬರ್ 5 ಆಗಿರ್ಬೋದು, ಜನವರಿ 24 ಆಗಿರ್ಬೋದು, ಮೇ 2 ಆಗಿರ್ಬೋದು, ಇದೆಲ್ಲ ಸಂವಿಧಾನ ಅಥವಾ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂಥ ಇಸ್ವಿಗಳು ಆಗೋದೇ ಇಲ್ಲ. ಇನ್ನು ನೆಕ್ಸ್ಟ್ ಬಂದು ಥಾಯ್ಲೆಂಡ್ ದೇಶದ ನಾಣ್ಯದ ಹೆಸರನ್ನು ಕೇಳಿದರೆ ಥಾಯ್ಲೆಂಡ್ಸ್ ಕರೆನ್ಸಿ, ಬಾಫ್ಟ್, ದೀನಾರ್ ಆ್ಯಂಡ್ ಯೂರೋ ಮತ್ತು ಯೆನ್. ಓಕೆ, ಸೊ ಯೂರೋ ಆ್ಯಂಡ್ ಯೆನ್. ಸೊ ಇದರಲ್ಲಿ ಥಾಯ್ಲೆಂಡ್ನ ಕರೆನ್ಸಿ ಯಾವುದು, ದೇಶದ ನಾಣ್ಯ ಯಾವುದು ಅಂತ ನೋಡೋದಾದರೆ ಸ್ನೇಹಿತರೆ, ಸೊ ಅದು ಬಂದು ಬಾಹ್ಟ್ ಅಂತಕ್ಕಂಥದ್ದು ಆಪ್ಷನ್ 1. ಇನ್ನು ನೆಕ್ಸ್ಟ್ ನಾವು ದೀನಾರ್ ಅಂತಕ್ಕಂಥದ್ದು ಏನಿದೆಯೋ ಇದನ್ನ ನೋಡೋದಾದ್ರೆ ಸ್ನೇಹಿತರೆ ತುಂಬ ಸಲ ಬರುತ್ತೆ. ಅಂದರೆ ಅಲ್ಜೀರಿಯಾ ಬರುತ್ತೆ, ಅಲ್ಜೀರಿಯಾ ದೀನಾರ್ ಬರ್ತಕ್ಕಂಥದ್ದು. ಅದಾದ ನಂತರ ಈ ಒಂದು ಮ್ಯಾಸಿಡೋನಿಯಾ ಅಂತ ಬರುತ್ತೆ, ಮ್ಯಾಸಿಡೋನಿಯಾ ಆಗಿರ್ಬೋದು. ಆ್ಯಂಡ್ ಇನ್ನೂ ಮೇನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸ್ನೇಹಿತರೆ ಕುವೈತ್ ಆ್ಯಂಡ್ ಪಿಜಿ ಅಂತ ಹೇಳ್ತೀವಿ. ಪಿಜಿ ಒಂದು ಕುವೈತ್. ಸೊ ಇಲ್ಲೆಲ್ಲ ಈ ಒಂದು ದೀನಾರ್ ಅಂತಕ್ಕಂಥ ಒಂದು ಕರೆನ್ಸಿನ ಯೂಸ್ ಮಾಡ್ತಕ್ಕಂಥದ್ದಾಗುತ್ತೆ. ಇನ್ನು ಯೂರೋ ಅಂತಕ್ಕಂಥದ್ದು ನಾವು ಮೇಯ್ನಾಗಿ ಎಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಯೂರೋ ಬಂದು ಯುರೋಪ್. ಓಕೆ, ಸೊ ಅಲ್ಲಿ ನೋಡ್ತಕ್ಕಂಥದ್ದು ಆಗಿರುತ್ತೆ ಯೂರೋ ಬಂದು. ಆ್ಯಂಡ್ ನೆಕ್ಸ್ಟು ಲಾಸ್ಟ್ ಬಂದು ಯೆನ್ ಅಂತಕ್ಕಂಥದ್ದಿದೆ. ಸೊ ಯೆನ್ ಎಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಸ್ನೇಹಿತರೆ ಜಪಾನ್. ಯೆನ್ ಬಂದು ಜಪಾನ್ನ ಒಂದು ಕರೆನ್ಸಿ. ಓಕೆ, ಸೊ ಇದನ್ನು ನೋಡ್ತಾ ಹೋಗಿ ಇನ್ನು ನಮ್ಮ ಭಾರತದ ಅಂತ ಹೇಳಿದ್ರೆ ರೂಪಾಯಿ ಬರುತ್ತೆ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ತಾ ಹೋಗಿ. ಸೊ ರೂಪಾಯಿ ಭಾರತ ಆಗುತ್ತೆ. ಅದರ ಜೊತೆಗೆ ಸ್ನೇಹಿತರೆ ರೂಪಾಯಿ ಅಂತಕ್ಕಂಥದ್ದು ಶ್ರೀಲಂಕಾದಲ್ಲೂ ಸಹ ಯೂಸ್ ಮಾಡ್ತಾರೆ. ಓಕೆ, ಸೊ ಶ್ರೀಲಂಕಾದಲ್ಲೂ ಸಹ ರೂಪಾಯಿ ಇದು ಅದರ ಒಂದು ಕರೆನ್ಸಿ ಆಗಿರುತ್ತೆ. ಇನ್ನೂ ತುಂಬ ಬರುತ್ತೆ ಸ್ನೇಹಿತರೆ, ಸೊ ಅಷ್ಟೆಲ್ಲ ನೀವು ನೋಡ್ಕೊಳ್ತಾ ಹೋಗಿ. ಸೊ ಈ ಒಂದು ಪ್ರಶ್ನೆಯ ಮೇಲೆ ನೋಡ್ತಾ ಹೋದಾಗ ಅದು ಎಲ್ಲನೂ ಸಹ ನೀವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನೋಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಸ್ನೂಕರ್ ಪಂದ್ಯದಲ್ಲಿ ಕೊನೆಯಲ್ಲಿ ಹೊಡೆಯುವ ಚೆಂಡಿನ ಬಣ್ಣ ಯಾವುದು? ದ ಕಲರ್ಡ್ ಬಾಲ್ ದಾಟ್ ಈಸ್ ಸ್ಪಾಟೆಡ್ ಅಟ್ ದ ಎಂಡ್ ಆಫ್ ಅ ಗೇಮ್ ಆಫ್ ಸ್ನೂಕರ್ ಅಂತ ಕೊಟ್ಟಿದ್ದಾರೆ. ಸೊ ಒಟ್ಟು ಇಲ್ಲ ನೋಡ್ತಾ ಹೋದ ಸ್ನೇಹಿತರೆ ಒಟ್ಟು ನಮಗೆ 6 ರೀತಿಯಲ್ಲಿ ನೋಡ್ತೀವಿ ನಾವು. ಓಕೆ, ಸೊ 6 ರೀತಿಯ ಬಣ್ಣಗಳನ್ನ ನೋಡ್ತಾ ಹೋಗ್ತೀವಿ. ಫಸ್ಟ್ ಬಂದು ಹಳದಿ ಎಲ್ಲೋ ಅಂತಕ್ಕಂಥದ್ದು ಫಸ್ಟ್ ಬರುತ್ತೆ. ಅದಾದ ನಂತರ ಹಸಿರು ಬರುತ್ತೆ, ಹಸಿರು ಗ್ರೀನ್ ಅಂತಕ್ಕಂಥದ್ದು ಎರಡನೇದು ಬರುತ್ತೆ. ಆ್ಯಂಡ್ ಅದಾದ ನಂತರ ಕಂದು ಬಣ್ಣ ಬರುತ್ತೆ. ಸೊ ಕಂದು ಇಲ್ಲಿ ಕೊಟ್ಟಿಲ್ಲ, ಬ್ರೌನ್ ಕಲರ್ ಅಂತ ಹೇಳ್ತೀವಿ. ಸೊ ಬ್ರೌನ್ 3ನೇದಾಗಿರುತ್ತೆ. ಆ್ಯಂಡ್ ನೀಲಿ ಓಕೆ 4ನೇದಾಗಿರುತ್ತೆ, ಬ್ಲೂ ಕಲರು. ಆ್ಯಂಡ್ ನೆಕ್ಸ್ಟ್ ಗುಲಾಬಿ ಬರುತ್ತೆ. ಸೊ ಕೆಂಪು, ಅದು ಗುಲಾಬಿನ ತೊಗೊಳ್ತಾ ಹೋಗ್ತೀವಿ. ಆ್ಯಂಡ್ ಲಾಸ್ಟ್ ಬರ್ತಕ್ಕಂಥದ್ದು ಬ್ಲ್ಯಾಕ್ ಕಪ್ಪು. ಸೊ ಇದು ಲಾಸ್ಟ್ ಕಪ್ಪಲ್ಲಿ ಲಾಸ್ಟಲ್ಲಿ ಬರ್ತಕ್ಕಂಥದ್ದು. ಓಕೆ, ಫಸ್ಟ್ ಬರ್ತಕ್ಕಂಥದ್ದು ಹಳದಿ ಎಲ್ಲೋ, ಇದು ಫಸ್ಟು, ಕಪ್ಪು ಲಾಸ್ಟ್. ಸೊ ಆನ್ಸರ್ ಆಪ್ಷನ್ 1. ಓಕೆ, ರೆಡ್, ಬ್ಲೂ, ಯೆಲ್ಲೋ, ಆರೆಂಜ್ ಅಂತ ಕೊಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಬ್ಲ್ಯಾಕ್ ಇಸ್ ದ ಎಂಡ್ ಆಫ್ ದ ಗೇಮಲ್ಲಿ ಹೊಡಿತಕ್ಕಂಥದ್ದು. ಫಸ್ಟ್ ಹೊಡಿತಕ್ಕಂಥದ್ದು ಯೆಲ್ಲೋ. ಓಕೆ, ಸೊ ಯೆಲ್ಲೋ ಫಸ್ಟು, ಯೆಲ್ಲೋ. ಆ್ಯಂಡ್ ನೆಕ್ಸ್ಟ್ ಅತಿ ಉದ್ದವಾದ ಸಮುದ್ರ ತೀರ ಪ್ರದೇಶವನ್ನು ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಿದರೆ ವಿಚ್ ಇಂಡಿಯಾ ಸ್ಟೇಟ್ ಹ್ಯಾಸ್ ದ ಲಾಂಗೆಸ್ಟ್ ಕಾಸ್ಟ್ ಲೈನು? ಮಹಾರಾಷ್ಟ್ರ, ಕೇರಳ, ಗುಜರಾತ್ ಆ್ಯಂಡ್ ಆಂಧ್ರ ಪ್ರದೇಶ ಅಂತ ಕೊಟ್ಟಿದ್ದಾರೆ. ಅತಿ ಹೆಚ್ಚು ಹೊಂದಿರತಕ್ಕಂಥದ್ದು ಆಪ್ಷನ್ 3 ಗುಜರಾತ್. ಸೊ ಒಟ್ಟು ಇರ್ತಕ್ಕಂಥದ್ದು 9 ಸಮುದ್ರ ತೀರವನ್ನು ಹಂಚಿಕೊಂಡಿರ್ತಕ್ಕಂಥ ಒಟ್ಟು 9 ಬರುತ್ತೆ ಸ್ನೇಹಿತರೆ. ಅದರಲ್ಲಿ ಯಾವುದಾದ್ರು ಅಂತ ಹೇಳಿದ್ರೆ ಗುಜರಾತು, ಮಹಾರಾಷ್ಟ್ರ ಆ್ಯಂಡ್ ನೆಕ್ಸ್ಟ್ ಗೋವಾ, ಕರ್ನಾಟಕ ಆ್ಯಂಡ್ ಕೇರಳ. ಸೊ ಇದೇನಿದೆಯೋ ಇದು ಪಶ್ಚಿಮ ಕರಾವಳಿಯಲ್ಲಿ ಬರುತ್ತೆ, ಪಶ್ಚಿಮ ಕರಾವಳಿ. ಆ್ಯಂಡ್ ಅದಾದ ನಂತರ ಇನ್ನೂ ಸಹ ಒಟ್ಟು 9 ಅಲ್ವಾ, ಸೊ ಇನ್ನೂ 4 ಬರುತ್ತೆ. ಯಾವುದದು? ತಮಿಳುನಾಡು ಆ್ಯಂಡ್ ಆಂಧ್ರ ಪ್ರದೇಶ, ಒಡಿಶಾ ಆ್ಯಂಡ್ ಪಶ್ಚಿಮ ಬಂಗಾಳ. ಸೊ ಒಟ್ಟು 4, ಇದು ಪೂರ್ವ ಕರಾವಳಿಯಲ್ಲಿ ಬರ್ತದೆ. ಒಟ್ಟು 9 ಬರುತ್ತೆ. ಸೊ ಒಟ್ಟು 9 ಒಂದು ರಾಜ್ಯಗಳು ಒಂದು ಸಮುದ್ರ ತೀರ ಪ್ರದೇಶವನ್ನು ಅಥವಾ ಹೊಂದಿಕೊಂಡಿರ್ತಕ್ಕಂಥದ್ದು ಅಥವಾ ಅದಕ್ಕೆ ಸ್ವಲ್ಪನಾದರೂ ಅಡ್ಜಸ್ಟ್ ಆಗಿರ್ತಕ್ಕಂಥದ್ದು ಅಂತ ಹೇಳ್ಬಹುದಾಗಿರುತ್ತೆ. ಸೊ ಅದರಲ್ಲಿ 5 ಬಂದು ಪಶ್ಚಿಮ ಕರಾವಳಿ, ಗುಜರಾತ್ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಗೋವಾ ಆ್ಯಂಡ್ ಕರ್ನಾಟಕ, ಕೇರಳ. ಇನ್ನು ಪೂರ್ವ ಕರಾವಳಿ ಬರ್ತಕ್ಕಂಥ ತಮಿಳುನಾಡು, ಆಂಧ್ರ ಪ್ರದೇಶ, ಒಡಿಶಾ ಮತ್ತು ಪಶ್ಚಿಮ ಬಂಗಾಳ. ಸೊ ಇದು ಪೂರ್ವ ಕರಾವಳಿಗೆ ಹೊಂದಿಕೊಂಡಿದೆ.
ನೆಕ್ಸ್ಟ್ ಬಂದು ಸ್ನೇಹಿತರೆ ಇದು ಪ್ರಸಿದ್ಧ ಬೇಬಿ ವಾಸ್ ಮೋರ್ ಟೈಮ್ ಪಾಪ್ ಹಾಡಿನ ಗಾಯಕಿ ಹೆಸರನ್ನು ಕೇಳಿದರೆ. ಸೊ ಆನ್ಸರ್ ಮಾತ್ರ ಕೊಡ್ತೀನಿ ಸ್ನೇಹಿತರೆ, ಯಾಕಂತಂದರೆ ಇದು 2009 ಒಂದು ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಆ ಒಂದು ರಿಲೇಟೆಡ್ ಕ್ವಶನ್ಸ್ಗಳನ್ನ ಅಂದರೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದಕ್ಕೆ ನಾವು ಎಕ್ಸ್ಪ್ಲನೇಷನ್ ಏನು ಅಷ್ಟು ನಮಗೆ ಬೇಕಾಗಿಲ್ಲ ಅಂತಕ್ಕಂಥದ್ದು ಒಂದು ಉದ್ದೇಶ ಸ್ನೇಹಿತರೆ. ಸೊ ಇಲ್ಲಿ ಆನ್ಸರ್ ಬಂದು ನಮಗೆ ಆಪ್ಷನ್ 3 ಆಗಿರುತ್ತೆ, ಬ್ರಿಟ್ನಿ ಸ್ಪಿಯರ್ಸ್ ಅಂತಕ್ಕಂಥದ್ದು. ಇದು ಅಷ್ಟೇ ಲೂಸಿಯಾದ ಪ್ರಾಂತ್ಯದ ಸದಸ್ಯ ಆಗಿರುವ ಭಾರತೀಯ ಅಮೆರಿಕ ಪ್ರಜೆ ಯಾರು ಅಂತ ಕೇಳಿದರೆ, ಸೊ ಅದು ಅಷ್ಟೇ ಅವಾಗಿನ ಒಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ಒಂದು ಕ್ವೆಶನ್ ಆಗಿದೆ. ಸೊ ಆನ್ಸರ್ ಬಂದು ಬಾಜಿ ಜಿಂದಾಲ್ ಅಂತಕ್ಕಂಥದ್ದು, ಬಾಜಿ ಜಿಂದಾಲ್. ಆ್ಯಂಡ್ ಇತ್ತೀಚೆಗೆ ಸತ್ಯಂ ಕಂಪ್ಯೂಟರ್ಸ್ ಕಂಪನಿಯ ವಹಿವಾಟನ್ನು ಖರೀದಿಸಿದ ಕಂಪನಿ ಯಾವುದು? ಓಕೆ, ಸೊ ಸತ್ಯಂ ಇದು ಅಷ್ಟೇ ಸ್ನೇಹಿತರೆ 2009 ಅವಾಗಿನ ಒಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿರುತ್ತೆ. ಸೊ ಆನ್ಸರ್ ಬಂದು ಇದಕ್ಕೆ ಟೆಕ್ ಮಹೇಂದ್ರ, ಬಟ್ ಇದು ಈಗ ಏನೋ ಅಷ್ಟು ಇಂಪಾರ್ಟೆಂಟ್ ಪ್ರಶ್ನೆ ಆಗಿರೋದಿಲ್ಲ. ಬಟ್ ಇವಾಗ ಏನು ರೀಸೆಂಟಾಗಿ ನಡೀತಾ ಇದೆಯೋ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ಸ್ನ ನೋಡ್ಕೊಳ್ತಾ ಹೋಗಬೇಕಾಗುತ್ತೆ ಸ್ನೇಹಿತರೆ. ಸೊ ಓಕೆ, ಸೊ ಇಷ್ಟು ಬಂದು GKಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಇಲ್ಲಿ ಏನೇನು ನೋಡಿದ್ವಿ ಅಂತೇಳಿದ್ರೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ಒಂದು 3-4 ಕ್ವಶನ್ಸ್ನ ನೋಡಿದ್ವಿ. ಆಲ್ಮೋಸ್ಟ್ ನಾವು ಸೈನ್ಸ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ನ ನೋಡಿದ್ವಿ, ಆ್ಯಂಡ್ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ನೋಡಿದ್ವಿ. ಆ್ಯಂಡ್ ಕರೆನ್ಸಿ ನಾಣ್ಯಗಳೆಂದು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ವೆಶನ್ ಬಂದಿತ್ತು. ಆ್ಯಂಡ್ ರಾಜಧಾನಿಗೆ ಸಂಬಂಧಪಟ್ಟಂತೆ ಒಂದು ಕ್ವೆಶನ್ ಬಂದಿತ್ತು ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ಇಸ್ವಿಗಳು ನೋಡಿದ್ವಿ, ಹೌದಾ. ಸೊ ಈ ಒಂದು ವಿಶ್ವಸಂಸ್ಥೆ ಆಗಿರ್ಬೋದು. ಆ್ಯಂಡ್ ನೆಕ್ಸ್ಟು ಬಾಂಗ್ಲಾದೇಶದ ವಿಮೋಚನಾ. ಸೊ ಹಾಗಾಗಿ ಇಲ್ಲಿ ಇಸ್ವಿಗಳನ್ನ ಸಹ ನೀವು ನೋಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಮೇಜರ್ 1 ಅಂತೇಳಿ ಒಂದು ಬುಕ್ ಆಥರ್ ನೇಮ್ನ ಕೇಳ್ತಾರೆ ಸ್ನೇಹಿತರೆ. ಒಂದು ಬುಕ್ ಅದು ಬರೆದಿರ್ತಕ್ಕಂಥವ್ರಾಗಿರ್ಬೋದು ಅಥವಾ ಅವ್ರು ಬರೆದಿರ್ತಕ್ಕಂಥ ಬುಕ್ ಯಾವುದು, ಸೊ ಅದ್ರ ಬೇಸ್ ಮೇಲೆ ಒಂದು ಕ್ವೆಶನ್ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಇದನ್ನ ನಾವು ಕರೆಂಟ್ ಅಫೇರ್ಸಲ್ಲಿ ಅಥವಾ ಒಂದು GK ಕ್ವೆಶನ್ಸ್ ಎಲ್ಲ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಓಕೆ, ಸೊ ಆಲ್ಮೋಸ್ಟ್ ಎಲ್ಲ ಸೈನ್ಸ್ ಸೋಷಿಯಲ್ ಕ್ವೆಶನ್ಸ್ಗಳು ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಆಲ್ಮೋಸ್ಟ್ ಈ ಒಂದು ದೇಶಗಳು ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ ಮತ್ತು ಗೇಮ್ಗೆ ಸಂಬಂಧಪಟ್ಟಂತೆ ಒಂದು ಕ್ವೆಶನ್ಸು ಕೇಳ್ತಾರೆ ಸ್ನೇಹಿತರೆ. ಗೇಮ್ಸ್ಗೆ ಸಂಬಂಧಪಟ್ಟ 1 or 2 ಕ್ವೆಶನ್ಸ್ ಬರ್ಬೋದು, ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಸಹ 1 or 2 ಕ್ವೆಶನ್ಸು ಬರಬಹುದು ಸ್ನೇಹಿತರೆ. ಸೊ ಇದನ್ನು ನಾವು GKಲಿ ನೋಡ್ತಾ ಹೋಗ್ತೀವಿ. ಓಕೆ, ಸೊ ನೋಡಿ, ಸೊ ಲಾಸ್ಟು 2015ರಲ್ಲಿ ಒಟ್ಟು 15 ಕ್ವೆಶನ್ಸ್ನ ಕೇಳಿದ್ದಾರೆ ಸ್ನೇಹಿತರೆ. ಸೊ 15 ಕ್ವೆಶನ್ಸಲ್ಲೂ ಅಷ್ಟೇ ನಿಮಗೆ ಸೋಷಿಯಲ್ ಸೈನ್ಸು ಮಾಮೂಲಿ ಈ ಒಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸಂಬಂಧಪಟ್ಟಂಥ ಕ್ವೆಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ನೀವು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಓದೋದಕ್ಕಿಂತ ಹೆಚ್ಚಾಗಿ ಈ ಒಂದು ಡೇಟ್ಗಳು ಇಸ್ವಿಗಳನ್ನ ನೋಡ್ಕೊಳ್ಳಿ. ಆ್ಯಂಡ್ ಯಾರು ಯಾವುದನ್ನು ಕಂಡುಹಿಡಿದ್ರು ಅಂತ ನೋಡ್ಕೊಳ್ತಾ ಹೋಗಿ. ಸೋಷಿಯಲು ಸೈನ್ಸೇ ಜಾಸ್ತಿ ಕೇಳ್ತಾ ಹೋಗ್ತಾರೆ ಕರೆಂಟ್ ಅಫೇರ್ಸಲ್ಲೂ ಅಷ್ಟೇ. ಆ್ಯಂಡ್ ಡೇಟ್ಗಳನ್ನ ನೋಡ್ಕೊಳ್ತಾ ಹೋಗಿ. ಸೊ ಅಲ್ಲೇ ಕವರ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ.